ನಾವು ಈಗ ಇಲ್ಲಿ 5 ವರ್ಷದಿಂದ ಇಲ್ಲೇ ಇದ್ದೀನಿ. ಇದೇ ಜಾಗದಲ್ಲೇ ನಾವು ಮನೆ ಕಟ್ಕೊಂಡಿದ್ವಿ. ಫಸ್ಟು ಏನೂ ಇರಲಿಲ್ಲ ಇಲ್ಲಿ. ಈಗ ಒಂದು 2 ವರ್ಷದಿಂದ ಈ ಹೋಮ ಸ್ಟಾರ್ಟ್ ಆದಮೇಲೆ ಫುಲ್ ಇಂಪ್ರೂವ್ ಆಯ್ತು ಈ ದೇವಸ್ಥಾನ. ಚೆನ್ನಾಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಚೆನ್ನಾಗಿದೆ, ಈಗೆಲ್ಲ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗೇ ಹುಡುಗ ಭಾಳ ಚೆನ್ನಾಗಿ ಮಾಡ್ತಾನೆ, ಹರೀಶಪ್ಪ ಎಲ್ಲ ಚೆನ್ನಾಗೇ ವ್ಯವಸ್ಥೆ ಚೆನ್ನಾಗಿದೆ. 5 ವರ್ಷದಿಂದ ಇದೇ ಜಾಗದಾಗ ಮನೆ ಕಟ್ಕೊಂಡಿದ್ದು ನಾನು. ಫಸ್ಟ್ ಏನೂ ಇರಲಿಲ್ಲ ಇಲ್ಲಿ. ನಾನು 2 ವರ್ಷದಿಂದ ಬರ್ತಾಯಿದ್ದೀನಿ. ಪ್ರತಿ ಅಮಾವಾಸ್ಯೆಗೂ ಬರ್ತೀನಿ. ತುಂಬ ಲೈಕ್ ಬಂದು ಹೋದ್ಮೇಲೆ ನನಗೆ ಡಿಫ್ರೆನ್ಸ್ ಗೊತ್ತಾಗಿದೆ. ನಾನು ಬಂದಿದ್ದ ಟೈಮ್ಗೆ ಇವಾಗ ತುಂಬ ಡಿಫ್ರೆನ್ಸ್ ಇದೆ. ನಾನು ಆ ಒಂದು ಕಾರಣಕ್ಕೆ ಮಾತ್ರ ಏನು ಮಿಸ್ ಮಾಡಿದ್ರು ಇದೊಂದು ಪೂಜೆ ಮಿಸ್ ಮಾಡದೆ ಬರ್ತೀನಿ. ಹೌದು, ಒಂದು ಸತಿ ಸ್ಟಾರ್ಟ್ ನಾವು ಬಂದು ನೋಡ್ಕೊಂಡ್ಮೇಲೆ ಇನ್ನೊಂದು ಸತಿ ಬರಬಾರ್ದು ಅನ್ನೋ ಥರ ಮನಸ್ಸೇ ಇರಲ್ಲ. ಬರಬೇಕು ಅಂತ ಅಮ್ಮನೇ ಕರೆಸ್ಕೊತಾರೆ. ತುಂಬ ಆಗಿದೆ, ತುಂಬ ಆಗಿದೆ. ನಾನು ಬಂದಾಗ ಹೆಂಗಿತ್ತು, ಇವಾಗ ನನಗೆ ನಾನೇ ಚೇಂಜ್ ಆಗೋಗಿ ಒಂಥರ ಗುಡ್ ಲುಕ್ಕು, ಒಂದು ಕಷ್ಟ ಎಲ್ಲನೂ ತೀರೋಗಿ ಒಂದು ವೇಲ್ ಬಂದಿದೆ. ಈ ಪ್ರತಿಂಗ್ರ ಹೋಮ ಇದು ಹೆಚ್ಚು ಕಡಿಮೆ 2 ವರ್ಷಕ್ಕಿಂತ ಜಾಸ್ತಿ ದಿವಸದಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಈಗ ನೋಡಿ, ಆವಾಗಿನಿಂದ ಇವಾಗ ಭಕ್ತರ ಸಂಖ್ಯೆಯಲ್ಲೂ ಹೆಚ್ಚಾಗಿದೆ. ಆದರೂ ಆ ಒಂದು ಪ್ರತಿಂಗ್ರ ಹೋಮದ ಶಕ್ತಿನೂ ಇದೆ. ಆಮೇಲೆ ದೇವಸ್ಥಾನ ಇಂಪ್ರೂವ್ ಆಯಿತು. ಈಗೆಲ್ಲ ಹೀಗಾಗಿ ಒಂದು ಕ್ಷೇತ್ರವಾಗಿ ಇದು ಡೆವಲಪ್ ಆಗ್ತಾಯಿದೆ. ಇದು ನಮಗೆ ತುಂಬ ಖುಷಿಯ ಸಂಗತಿ. ಈ ಒಂದು ಒಂದು ಅನುಭವ ಅಥವಾ ಈ ಒಂದು ಇದು ಬೆನಿಫಿಟ್ನ ಈ ಅಕ್ಕಪಕ್ಕದಲ್ಲಿರೋ ಜನ ಎಲ್ಲ ಪಡೀಬೇಕು ಅಂತ ನಾನು ಅವ್ರದ್ದು ಕೇಳ್ಕೊತೀನಿ. ನೀವು ಇಷ್ಟು ವರ್ಷದಿಂದ ಬರ್ತಾ ಇದ್ರಿ, ಬದಲಾವಣೆ ಆಗಿದೆ? ತುಂಬ ಬದಲಾವಣೆ ಆಗಿದೆ. ಮೊದಲು ಚಿಕ್ಕ ದೇವಸ್ಥಾನ ಇದ್ದದ್ದು, ಇವಾಗ ಇಷ್ಟೊಂದು ದೊಡ್ಡದಾಗಿ ಬೆಳೆದಾಗಿದೆ. ಆಮೇಲೆ ಇದು ಇವಾಗ ದಾಸೋಹ ಕಟ್ಟಿದ್ದಾರೆ, ಈ ಯಜ್ಞಶಾಲೆ ಕಟ್ಟಿದ್ದಾರೆ, ಇದೆಲ್ಲ ಹೊಸದಾಗಿ ಬಂದಿದ್ದು. ಆಮೇಲೆ ಇದು ಕೂಡ ಹೊಸದಾಗಿ ರೀಸೆಂಟಾಗಿ ಆಗಿದ್ದು. ತುಂಬ ಡೆವಲಪ್ಮೆಂಟ್ ಆಗಿದೆ ಸರ್ ಇದರಿಂದ. ಸೊ ಹಾಗಾಗಿ ಅಂದರೆ ಅದು ದೇವರು ಅವರು ನಮ್ಮನ್ನ ಹೇಗೆ ನಡೆಸ್ತಾ ಇದ್ದಾರೆ ಅಂತ ಇದಕ್ಕೊಂದು ಉದಾಹರಣೆ ಸರ್ ಇದು. ಹೇಳಿ ಸರ್, ಹೋಮ ನೋಡಿ ಏನು ಅನ್ನಿಸ್ತು? ತುಂಬ ಖುಷಿ ಆಯ್ತು ಸರ್. ತುಂಬ ಶಕ್ತಿಶಾಲಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಮ್ಮದು ಸೌದತ್ತಿ ಯಲ್ಲಮ್ಮಗೆ ಹೋಗ್ತಾ ಇಲ್ಲ, ಇಲ್ಲೇ ನಡ್ಕೋತಾ ಇದ್ದೀನಿ. ಅದೇ ಥರ ಒಳ್ಳೆಯದಾಗಿದೆ. ಸುಮಾರು ಇದು ಯಾವಾಗ ಚಿಕ್ಕದಾಗಿ ಓಪನ್ ಆಯಿತು ಅವಾಗಿಂದ ನಾನು ಬರ್ತಾಯಿದ್ದೀನಿ. ಆಗಿದೆ ಬದಲಾವಣೆ ಆಗಿದೆ. ಅಂದ್ರೇನು, ಮಗನಿಗೊಂದು ಗೊತ್ತಾಗಬೇಕು, ಅದು ಗೊತ್ತಾಗ್ತಾ ಇಲ್ಲ ಇನ್ನು. ಮಗಳು ಹುಡುಗಿ ನೋಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಇನ್ನು. ಅದಕ್ಕೆ ಅಮ್ಮನ ಮೇಲೆ ಭಾರ ಹಾಕಿ ಇದ್ದೀನಿ ಅಷ್ಟೇ. ಒಳ್ಳೇದಾಗುತ್ತೆ ಅನಿಸುತ್ತೆ ನಮಗೆ. ಅಮ್ಮನ ದಯದಿಂದ ಒಳ್ಳೇದಾಗುತ್ತೆ, ಆಗುತ್ತೆ ಕೂಡ, ಆಗುತ್ತೆ ಅಂತ ಅನುಮಾನ ಬೇಡ, ಆಗುತ್ತೆ. ಹೋಮ ಪೂಜೆ ಹೇಗಿತ್ತು? ಚೆನ್ನಾಗಿತ್ತು ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ? ನಾನಂದರೆ ಕಂಟಿನ್ಯೂ ಆಗಿ ಬರ್ತಿಲ್ಲ, ಹಾಗೆ 4-5 ಸಲ ಬಂದಿದ್ದೇನೆ. 4-5 ಸಲ. ಏನು ಅನ್ನಿಸ್ತು? ಒಳ್ಳೇದಾಗುತ್ತೆ ಅನ್ಸುತ್ತೆ? ಚೆನ್ನಾಗಾಗುತ್ತೆ ಸರ್. ನಿಮ್ಗೆ ಒಳ್ಳೇದಾಗಿದೆ? ನನಗೆ ಒಳ್ಳೇದಾಗಿದೆ. ನಾನು ಬಂದಾಗಿನೇ ಚೆನ್ನಾಗಿದೆ ಸರ್, ಒಳ್ಳೇದಾಗಿದೆ. ಎಲ್ಲಿರೋದು ನೀವು? ನಾವು ಇಲ್ಲೇ ಕೆರಗುಡ್ಡ, ಇಲ್ಲಿ ಸೋಮಶೆಟ್ಟಿಯಲ್ಲಿ. ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ.